ನಮಸ್ಕಾರ ಸ್ನೇಹಿತರೆ, ಐಚಿ ಕಿಚನ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕಾರ್ನ್ ಅವಲಕ್ಕಿ ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಾನಿಲ್ಲಿ ಮೊದಲನೇದಾಗಿ ರೆಡಿಮೇಡ್ ಕಾರ್ನ್ ಅವಲಕ್ಕಿಯನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡಿದ್ದೇನೆ. ನಂತರ ಬಿಸಿಯಾಗಿರುವಂಥ ಎಣ್ಣೆಗೆ ರೆಡಿಮೇಡ್ ಕಾರ್ನ್ ಅವಲಕ್ಕಿಯನ್ನು ಹಾಕಿ ಫ್ರೈ ಮಾಡಿಕೊಳ್ಳೋಣ. ಸ್ನೇಹಿತರೆ, ಈ ರೆಡಿಮೇಡ್ ಕಾರ್ನ್ ಅವಲಕ್ಕಿ ನಿಮ್ಮ ಹತ್ತಿರದ ಕಿರಾಣಿ ಶಾಪ್ ಅಥವಾ ಜಿಯೋ ಮಾರ್ಟ್ ಅಥವಾ ಫ್ಲಿಪ್ಕಾರ್ಟ್ ಅಥವಾ ಅಮೆಜಾನ್ಗಳಲ್ಲಿ ಸಿಗುತ್ತದೆ. ಸ್ನೇಹಿತರೆ, ಈ ಕಾರ್ನ್ ಅವಲಕ್ಕಿಯನ್ನು ಕರಿಯುವಾಗ ಎಣ್ಣೆಯನ್ನು ತುಂಬಾ ಚೆನ್ನಾಗಿ ಕಾಯಿಸಿಕೊಳ್ಳಿ. ಹಾಗೂ ಎಣ್ಣೆಗೆ ಅವಲಕ್ಕಿಯನ್ನು ಹಾಕಿದ ನಂತರ ಅದನ್ನು ತುಂಬಾ ಹೊತ್ತು ಎಣ್ಣೆಯಲ್ಲಿ ಬಿಡಬೇಡಿ, ಏಕೆಂದರೆ ಸೀದು ಹೋಗುವ ಸಾಧ್ಯತೆ ಇರುತ್ತದೆ. ಸ್ನೇಹಿತರೆ, ನಿಮಗೆ ಯಾವುದಾದರೂ ಅಡಿಗೆ ರೆಸಿಪಿ ಬೇಕಿದ್ದರೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇವಾಗ ರೆಡಿಮೇಡ್ ಕಾರ್ನ್ ಅವಲಕ್ಕಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ಅದನ್ನು ಒಂದು ಪಾತ್ರೆಯಲ್ಲಿ ಅಥವಾ ಒಂದು ತಟ್ಟೆಯಲ್ಲಿ ಹಾಕಿಕೊಳ್ಳೋಣ. ಅವಲಕ್ಕಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ಇವಾಗ ಇದೇ ಎಣ್ಣೆಯಲ್ಲಿ ಅರ್ಧ ಕಪ್ನಷ್ಟು ಶೇಂಗಾ ಅಥವಾ ಕಡಲೆಕಾಳನ್ನು ಫ್ರೈ ಮಾಡಿಕೊಳ್ಳೋಣ. ನಂತರ ಅರ್ಧ ಕಪ್ನಷ್ಟು ಕರಿಬೇವಿನ ಸೊಪ್ಪನ್ನು ಫ್ರೈ ಮಾಡಿಕೊಳ್ಳೋಣ. ಸ್ನೇಹಿತರೆ, ಕರಿಬೇವಿನ ಸೊಪ್ಪನ್ನು ಫ್ರೈ ಮಾಡಿಕೊಳ್ಳುವಾಗ ಜಾಗ್ರತೆಯಿಂದ ಇರಿ, ಎಣ್ಣೆ ಸಿಡಿಯುವ ಸಾಧ್ಯತೆ ಇರುತ್ತದೆ. ನಂತರ 15 ರಿಂದ 20 ಹೆಸಳು ಸುಲಿದಿರುವಂತಹ ಬೆಳ್ಳುಳ್ಳಿಯನ್ನು ಫ್ರೈ ಮಾಡಿಕೊಳ್ಳೋಣ. ಸ್ನೇಹಿತರೆ, ಬೆಳ್ಳುಳ್ಳಿಯನ್ನು ಸ್ವಲ್ಪವೇ ಫ್ರೈ ಮಾಡಿಕೊಳ್ಳಿ, ಇಲ್ಲದಿದ್ದರೆ ಸೀದು ಹೋಗುವ ಸಾಧ್ಯತೆ ಇರುತ್ತದೆ. ನಂತರ ಫ್ರೈ ಮಾಡಿರುವಂಥ ಕಾರ್ನ್ ಅವಲಕ್ಕಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಖಾರವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. Till I get up, time is barely on our side. I don't wanna waste what's left. The storms we chase are leading us, and love is all we'll ever. ಇವಾಗ ಫ್ರೈ ಮಾಡಿರುವಂತ ಕಾರ್ನ್ ಅವಲಕ್ಕಿಯ ಮೇಲೆ ಫ್ರೈ ಮಾಡಿರುವಂತ ಕರಿಬೇವಿನ ಸೊಪ್ಪು ಹಾಗೂ ಫ್ರೈ ಮಾಡಿರುವಂತ ಬೆಳ್ಳುಳ್ಳಿ ಹಾಗೂ ಫ್ರೈ ಮಾಡಿರುವಂತ ಶೇಂಗಾವನ್ನ ಹಾಕಿದರೆ ಸಖತ್ ಟೇಸ್ಟಿಯಾಗಿರುವಂತ ಕಾರ್ನ್ ಅವಲಕ್ಕಿ ರೆಡಿಯಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಸಿಂಪಲ್ ಆಗಿ ಹಾಗೂ ಸಖತ್ ಟೇಸ್ಟಿ ಆಗಿರುವಂಥ ಕಾರ್ನ್ ಅವಲಕ್ಕಿ ಹೇಗೆ ಮಾಡೋದು ಅಂತ. ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಐಚಿ ಕಿಚನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.